ಯುಗಾದಿ ಹಬ್ಬದ ಶುಭಾಶಯಗಳು. ತಮ್ಮ ಮುಖಾಂತರ ನಾಡಿನ ಜನತೆಗೆ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತೀನಿ. ಯಾಕಂದರೆ 31ನೇ ತಾರೀಕು ರಂಜಾನ್ ಹಬ್ಬನೂ ಇದೆ. ಇವತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಕಿದ್ವಾಯಿ ಆಸ್ಪತ್ರೆ ಬಂದಿರ್ತಕ್ಕಂಥ ಮುಖ್ಯ ಉದ್ದೇಶ, ಇಲ್ಲಿ ಭಾಳ ದಿವಸಗಳಿಂದ ಇಲ್ಲಿ ಬ್ರೇಕೆ ಥೆರಪಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಿಂದೆ ಮಿನಿಸ್ಟ್ರ್ ಇದ್ದಾಗಲೇ. ಆದರೆ ಅದು ಕಾರಣಾಂತರಗಳಿಂದ ಡಿಲೇ ಆಗಿ ಗೊತ್ತಲ್ಲ ನಿಮ್ದು ಯಾವ ರೀತಿ ಆಯಿತು. ಹಾಗಾಗಿ ಈಗ ಬ್ರೇಕೆ ಥೆರಪಿ ಇವತ್ತು ನಾವು ಈಗಾಗಲೇ 27ನೇ ತಾರೀಕು ಮೊದಲನೇ ಪೇಷಂಟನ್ನು ಡಾಕ್ಟರ್ ನವೀನ್ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಬ್ರೇಕೆ ಥೆರಪಿ ಇದರಿಂದ ಭಾಳ ಅನುಕೂಲ ಆಗ್ತಕ್ಕಂಥದ್ದು, ವಿಶೇಷವಾಗಿ ಸರ್ವೈಕಲ್ ಕ್ಯಾನ್ಸರು, ಆಮೇಲೆ ಪ್ರಾಸ್ಟೇಟ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಇವೆಲ್ಲ ಅಂದರೆ ಲೋಕಲೈಸ್ಡ್ ಏನು ನಾವು ರೇಡಿಯೇಷನ್ ಕೊಡೋದಿರುತ್ತಲ್ಲ, ಬೇರೆ ಸುತ್ತಮುತ್ತಲಿನ ಆರ್ಗನ್ಸಿಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಇದೊಂದು ಭಾಳ ಲೋಕಲೈಸ್ಡ್ ರೇಡಿಯೇಷನ್ ಸಿಸ್ಟಮ್ ಇದು ಬ್ರೇಕೆ ಥೆರಪಿ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೇಷಂಟ್ಗೆ ಅದರಿಂದ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಕಲಬುರಗಿಯಲ್ಲಿ ಅದನ್ನು ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಏನು ಇಕ್ವಿಪ್ಮೆಂಟ್ ಇದೆ ಅದು ಜರ್ಮನಿಯಿಂದ ಇಂಪೋರ್ಟ್ ಆಗಿರ್ತಕ್ಕಂಥದ್ದು. ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್. ಕಲ್ಯಾಣ ಕರ್ನಾಟಕದಲ್ಲಿ ಆ ಇಕ್ವಿಪ್ಮೆಂಟ್ ಎಲ್ಲೂ ಇಲ್ಲ, ಪ್ರೈವೇಟಲ್ಲೂ ಇಲ್ಲ ಅಂದ್ಕೋತೀನಿ ನಾನು. ಹಾಗಾಗಿ ಇವತ್ತು ನಾವು ಈ ಫೆಸಿಲಿಟಿ ಇಲ್ಲಿ ನಾವು ಗೌರ್ಮೆಂಟಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಇಡೀ ನಮ್ಮ ಡಿವಿಷನ್ ಜನ ಬಂದಿದ್ದರೆ ಲಾಭ ಪಡ್ಕೊಳ್ಬೋದು ಅನ್ನೋದಕ್ಕೆ ನಾವು ಅದನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ. ನಾನು ಇನಾಗ್ರೇಷನ್ ಮಾಡೋದೇನು ನೀವು ಪ್ರಾರಂಭ ಮಾಡಿ, ಯಾಕಂದರೆ ಪೇಷಂಟಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಮಾಡಿದ್ದೀವಿ ಅಂತ ಅದನ್ನು ಮಾಡಿದ್ದೀವಿ. ಅದನ್ನು ಕೂಡ ಲೋಕಾರ್ಪಣೆ ಅಂತೂ ಆಗಿದೆ. ಈಗ ಇನ್ನೊಂದು ಇದ್ರದ್ದೆಲ್ಲ ಇನಾಗ್ರೇಷನ್ನು ಕೂಡ ನಾವು ಮಾಡ್ತೀವಿ ಇದರದ್ದು. ಆಮೇಲೆ ಫೌಂಡೇಶನ್ನು ಎಲ್ಲ 16ನೇ ತಾರೀಕು ಮಾಡಬೇಕಂತ ಉದ್ದೇಶ ಇದೆ. ಮುಂದಿನ ತಿಂಗಳು 16ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಅನೇಕ ಪ್ರೋಗ್ರಾಮ್ಗಳಿವೆ, ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲಿ ವಿಶೇಷವಾಗಿ ಬ್ರೇಕೆ ಥೆರಪಿ ಇವತ್ತು ಪ್ರಾರಂಭ ಮಾಡಿ, ಯಾಕಂದರೆ ನಾವು ಫೆಸಿಲಿಟಿ ಮಾಡಿ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಾಯಿದೆ. ಈ ಭಾಗದ ತಮ್ಮ ಮುಖಾಂತರ ನಾನು ಇಡೀ ಕಲ್ಯಾಣ ಕರ್ನಾಟಕದ ಜನರಿಗೆ ಏನಂದರೆ, ಬ್ರೇಕೆ ಥೆರಪಿ ಟ್ರೀಟ್ಮೆಂಟ್ ನಿಮಗೆ ಯಾರಾದರೂ ಅಡ್ವೈಸ್ ಮಾಡಿದರೆ ಖಂಡಿತವಾಗಿ ತಾವು ಇಲ್ಲಿ ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನೀವು ಅದನ್ನು ಪಡ್ಕೊಳ್ಳಿಕ್ಕೆ ಉಚಿತವಾಗಿ ಅವಕಾಶ ಇದೆ. BPL ಕಾರ್ಡ್ ನಿಮ್ಮದಿದ್ದರೆ. ಇಲ್ಲ ಅಂದರೆ ಅದಕ್ಕೇನು ಮಿನಿಮಮ್ ಚಾರ್ಜ್ ಇದೆ, ಅದನ್ನು ಕೂಡ ಭಾಳ ಕಮ್ಮಿಯಲ್ಲಿ ನಿಮಗಾಗುತ್ತೆ, ಸಬ್ಸಿಡೈಸ್ ರೇಟಲ್ಲಿ ಆಗುತ್ತೆ. ಆಮೇಲೆ ಇದು ಲೇಟೆಸ್ಟ್ ಇಕ್ವಿಪ್ಮೆಂಟ್ ಇದೆ ಇದು, ಮತ್ತು ಇದು ಭಾಳ ಒಂದು ಆಧುನಿಕವಾಗಿರ್ತಕ್ಕಂಥ ಒಂದು ರೇಡಿಯೇಷನ್ ಮೆಷಿನ್ ಇದೆ. ಇದು ಬ್ರೇಕೆ ಥೆರಪಿ ಇದು ಲಾಂಗ್ ಲೈಫ್, ಇದು ಸುಮಾರು 5 ವರ್ಷ ಇದು ಸೋರ್ಸ್ ಲೈವ್ ಆಗಿರುತ್ತೆ, 5 ಇಯರ್ಸ್. ಇದು ಸೋರ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಇಲ್ಲಿ 1.5 ಎಕರೆ ಲ್ಯಾಂಡು, ಇದಕ್ಕೆ ನಾನು KHSDPಗಿತ್ತು ನಾನು ಇದನ್ನು ಕಿದ್ವಾಯಿ ಆಸ್ಪತ್ರೆಗೆ ಕೊಡಿಸಿದ್ದೆ. ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ. ಆದರೆ 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಆರ್ಡ್ರ್ ಮಾಡಿಸಿದ್ದೆ ನಾನಿದ್ದಾಗ, ಯಾಕಂದರೆ ನಿಮ್ಗೆ ಗೊತ್ತಿದೆ, ಯಾಕಂದರೆ ಈ ಮತ್ತೆ ಹೋದ್ರೆ ಏನಾದರೂ ತೊಂದರೆ ಮಾಡ್ತಾರೆ ಅಂಥೇಳಿ 1.5 ಎಕರ್ಸ್ ಗೌರ್ಮೆಂಟ್ ಆದೇಶ ಆದರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾ ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ 1.5 ಎಕರೆ ಜಾಗದಲ್ಲಿ ನಾವು 210 ಬೆಡ್ಡು ಕಿದ್ವಾಯಿ ಆಸ್ಪತ್ರೆನ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಇಲ್ಲಿ 80 ಬೆಡ್ಸ್, ಇಲ್ಲಿ ಒಂದು 80-90 ಬೆಡ್ಸ್ ಇದೆ. ಅದು 210 ಬೆಡ್ ಅಂದರೆ 300 ಬೆಡ್ ಹಾಸ್ಪಿಟ್ಲ್ ಆಗುತ್ತೆ ಕಿದ್ವಾಯಿ. 300 ಬೆಡ್ ಹಾಸ್ಪಿಟ್ಲ್ ಆದರೆ ಇಟ್ ವಿಲ್ ಬಿಕಮ್ ಎ ರೀಜ್ನಲ್ ಕ್ಯಾನ್ಸರ್ ಸೆಂಟರ್. ಯಾವುದೇ 300 ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದ್ದರೆ ಅದು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನು ರಿಕಗ್ನೈಸ್ ಮಾಡ್ತಾರೆ. ಅದನ್ನು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಈ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ. ಸುಮಾರು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ 16ನೇ ತಾರೀಕು ಆಗ್ತಾಯಿದೆ. ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಇದರಲ್ಲಿ ಸುಮಾರು 25 ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ. 25 ಕೋಟಿ ರೂಪಾಯಿ, 76 ಕೋಟಿ ರೂಪಾಯಲ್ಲಿ 25 ಕೋಟಿ ರೂಪಾಯಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀವಿ. 25 ಕೋಟಿ KKRDB. ಆಮೇಲೆ
ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟ್ಲಿಂದ ಅಲ್ಲಿಂದ ಒಂದು 16 ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟಿಂದ ಕೊಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದಿಂದ 10 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಇದನ್ನು ಟೈಅಪ್ ಮಾಡಿ ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನು ಫೌಂಡೇಶನನ್ನು 16ನೇ ತಾರೀಕು ಮಾಡ್ತಾಯಿದ್ದೀವಿ. ನಾನು ಸಚಿವನಾಗಿದ್ದಾಗ ನಿಮಗೆಲ್ಲ ಗೊತ್ತಿದೆ, ಇದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಭಾಳ ದಿವಸ ಹಿಂದೆಯೇ ಪ್ರಾರಂಭ ಆಗಿದ್ದರೂ ಕೂಡ ಬಂದಾಗಿತ್ತು. ಇದನ್ನು ನಾವು ಮತ್ತೆ ಕಾರ್ಯಾರಂಭ ಮಾಡಿದ್ದು 2017ರಲ್ಲಿ 16ರಿಂದನೇ ಪ್ರಾರಂಭ ಮಾಡಿದ್ವಿ. ಈಗ ಸಾಕಷ್ಟು ಪ್ರಗತಿ ಆಗಿದೆ. ಇಲ್ಲಿ ನೋಡಿ, ಏನಿಲ್ಲ ಅಂದರೂ ಕೂಡ ಈಗ OPD ಸುಮಾರು ಇಲ್ಲಿವರೆಗೆ 2020ರಿಂದ ಇದೆ, ಇದು ಇನ್ನೂ 17ರಿಂದಿಲ್ಲ. ಇಲ್ಲಿ 9267 OPD ಆಗಿದೆ. ರಿಜಿಸ್ಟರ್ಡ್ ಕೇಸಸ್ 7831, ಕನ್ಫರ್ಮ್ ಕೇಸಸ್ 7831, ಸರ್ಜರಿ 1521 ಸರ್ಜರೀಸ್ ಆಗಿವೆ. ಕಿಮೋಥೆರಪಿ 12808 ಕಿಮೋಥೆರಪಿ ಪ್ರೊಸೀಜರ್ಸ್ ಆಗಿವೆ. ಆಮೇಲೆ ರೇಡಿಯೇಷನ್ RT ಪ್ಲ್ಯಾನ್ 1648. ಆಮೇಲೆ PRC ಕೇಸಸ್ ಪ್ಯಾಲಿಯೇಟಿವ್ ಕೇರಿಗೆ 1330. ಆಮೇಲೆ ನಂಬರ್ ಆಫ್ ಫಾಲೋಅಪ್ ಕೇಸಸ್ ಸುಮಾರು 77,508 ಫಾಲೋಅಪ್ ಆಗಿದೆ. ನಂಬರ್ ಆಫ್ ಅಡ್ಮಿಷನ್ ಇನ್ಪೇಷಂಟ್ಸ್ 11,687. ಈ ರೀತಿ ನಮ್ಮ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಇನ್ನೂ ಇದಕ್ಕೊಂದು ಮೇಲ್ದರ್ಜೆಗೆ ಒಯ್ಯಬೇಕು ಅಂತ ಹೇಳಿ ನಾವೇನು 76 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇದನ್ನು 300 ಬೆಡ್ ಹಾಸ್ಪಿಟಲ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ PET CT ಇರುತ್ತೆ, ಅದರಲ್ಲಿ ಇನ್ನೊಂದು ಹೈ ಎಂಡ್ ಲೀನ್ಯಾಕ್ ಮಷಿನ್ ಪ್ರೊವಿಷನ್ ಇದೆ. ಆಮೇಲೆ ಬ್ರೇಕೆ ಥೆರಪಿ ಇದೆ, ಅಲ್ಲೊಂದು ಬ್ರೇಕೆ ಥೆರಪಿ ಇದೆ. ಆಮೇಲೆ 4 ಆಪ್ರೇಷನ್ OTs, ಆಮೇಲೆ MRI ಒಂದು ಡಯಾಗ್ನೋಸ್ಟಿಕ್ ಬ್ಲಾಕ್ ಕೂಡ ಅದರಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಗಾಮಾ ಕ್ಯಾಮ್ರಾನು ಕೂಡ ಇದರಲ್ಲಿ ಇದೆ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಒಂದು ಫುಲ್ ಫ್ಲೆಜ್ ಅಂದರೆ ಈ ಕಲ್ಯಾಣ ಕರ್ನಾಟಕಕ್ಕಾಗಿ, ಇದು ಕೇವಲ ಕಲಬುರಗಿಗಲ್ಲ, ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಇದೊಂದು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಪಾಪ ಬೆಂಗಳೂರಿಗೆ ಅದರದ್ದು ಡಿಪೆಂಡ್ಸ್ ರೀ. ಪ್ರೈವೇಟ್ ಹಾಸ್ಪಿಟ್ಲ್ ಒಳಗಾದ್ರೆ ರಫ್ಲಿ ಅರೌಂಡ್ 60,000 ಚಾರ್ಜ್ ಮಾಡ್ತಿದ್ರು. ನಾವು ನಮ್ಮಲ್ಲಿ ಟ್ರೀಟ್ ಆಗಿರೋಂಥ ಪೇಷಂಟ್ಸ್ಗಳಿಗೆ ಎಲ್ಲ BPL ಕಾರ್ಡ್ ಇರೋಂಥವ್ರಿಗೆ ನಾವು ಬೆಂಗಳೂರು ಕಿದ್ವಾಯಿಗೆ ಟ್ರೈನ್ ಪಾಸ್ ಕೊಟ್ಟು ಅಲ್ಲಿ ಟ್ರೀಟಿಂಗ್ ಡಾಕ್ಟ್ರಿಗೆ ರೆಫರೆನ್ಸ್ ಕೊಟ್ಟು ಕಳಿಸ್ತಿದ್ವಿ. ಸೊ ನಮ್ಮಲ್ಲಿ ಟ್ರೀಟ್ ಆಗಿರೋ ಎಲ್ಲ ಪೇಷಂಟ್ಸ್ ಬೆಂಗಳೂರು ಕಿದ್ವಾಯಿಗೆ ಫ್ರೀಯಲ್ಲೇ ಟ್ರೀಟ್ ಆಗ್ತಿತ್ತು ಅವ್ರಿಗೆ. ಬಟ್ ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು ಪಾಪ, ದೂರ 600 ಕಿಲೋಮೀಟರ್. ಈಗ ಇಲ್ಲೇ ಮಾಡ್ಬೋದು. ಈಗ ನಮ್ಮೆಲ್ಲ ಸುತ್ತಮುತ್ತಲಿಂದೆಲ್ಲ ಜಿಲ್ಲೆಗಳಲ್ಲಿ ಬೆಂಗಳೂರಿಗೆ ಹೋಗೋದನ್ನು ತಪ್ಪಿಸಿ ಇಲ್ಲೇ ಟ್ರೀಟ್ಮೆಂಟ್ ಆಗ್ತಾಯಿದೆ. ಸೊ ಇಲ್ಲಿ ನಾವು ಆನ್ ಆ್ಯನ್ ಅವರೇಜ್ ಆಲ್ಮೋಸ್ಟ್ 15ರಿಂದ 20 ಕೇಸಸ್ ಟ್ರೀಟ್ ಮಾಡ್ಬೋದು ರೀ ಎವ್ರಿ ಡೇ. ಬಟ್ ಅಷ್ಟೊಂದು ಕೇಸಸ್ ಲೋಡ್ ನಮ್ಮಲ್ಲಿ ಇಲ್ಲ ಇವಾಗ ಎಟ್ ಪ್ರೆಸೆಂಟ್. ಸರ್ವಿಕ್ಸ್ ಆಗಲಿ ಬೇರೆ ಅಂತ ಬ್ರ್ಯಾಕಿಥೆರಪಿ ಸೂಟೇಬಲ್ ಇರೋಂಥ ಪೇಷಂಟ್ಸು. ಸೊ ನಾವು ಈ ಮೊನ್ನೆ ಗುರುವಾರ 1 ಕೇಸ್ ಟ್ರೀಟ್ ಮಾಡಿದ್ವಿ. ನೆಕ್ಸ್ಟ್ ವೀಕು 3 ಕೇಸಸ್ ಇದೆ. ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ಒಂದೊಂದು ಕೇಸಸ್ ಹಾಕೊಂಡಿವಿ. ಸಿಬ್ಬಂದಿ ಇಲ್ಲಿ ಯಾರು ಪ್ರಶ್ನೆ ಗೊತ್ತಿಲ್ಲ. ಈಗ 100% ನಾವು ಬರೀ ಬಿಲ್ಡಿಂಗ್ ಮಾಡಿ ಬಿಡ್ತಾ ಇಲ್ಲ. ದಯವಿಟ್ಟು ಈ ರೀತಿ ಮೆಸೇಜ್ ಕೊಡೋಕೆ ಹೋಗಬೇಡಿ. ಟ್ರಾಮಾ ಸೆಂಟರ್ ಮಾಡಿದ್ದೀವಿ. ಟ್ರಾಮಾ ಸೆಂಟರ್ ಇಸ್ ಫಂಕ್ಷನಿಂಗ್. ಇದು ಫಾರ್ ದಿಸ್ ಆಲ್ಸೋ ಟೆಲ್. ಇಲ್ಲ, ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಈಗಾಗಲೇ ನಾವು ಇಲ್ಲಿ 80 ಬೆಡ್ ಹಾಸ್ಪಿಟ್ಲೇ 90 ಬೆಡ್ ಹಾಸ್ಪಿಟ್ಲೇ ನಡೀತಾ ಇದೆ. ಇಲ್ಲಿ ಸುಸಜ್ಜಿತವಾಗಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಇಲ್ಲಿ ಯಾವುದೂ ಕೊರತೆ ಸದ್ಯಕ್ಕಿಲ್ಲ. ಆಮೇಲೆ ಇನ್ನೊಂದು ಕೆಲವೊಂದು ಪೋಸ್ಟು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ನಮಗೆ ಕಿದ್ವಾಯಿ, ಬ್ಯಾಂಗ್ಳೂರು ಮತ್ತು ಕಲಬುರಗಿ ಸೇರಿ 430 ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿದ್ವಿ ಹೊಸದಾಗಿ. 430 ಪೋಸ್ಟ್ ಹ್ಯಾವ್ ಬಿನ್ ಸ್ಯಾಂಕ್ಷನ್. ಈಗ ನಾವು ರಿಕ್ರೂಟು ಮಾಡೋಕೆ ಹೊರಟಿದ್ವಿ. ಬಟ್ ಈಗ ಅದನ್ನು ಇಂಟರ್ನಲ್ ರಿಸರ್ವೇಷನಿಂದ ಒಂದು 2 ಮಂತ್ಸ್ ಹೋಲ್ಡ್ ಇರೋದ್ರಿಂದ ಮಾಡ್ತಾ ಇಲ್ಲ. 430 ಪೋಸ್ಟು ಅಡಿಷ್ನಲಿ ನಮ್ಮ ಬ್ಯಾಂಗ್ಳೂರು ಕಿದ್ವಾಯಿ, ಕಲಬುರಗಿ ಕಿದ್ವಾಯಿ ಸೇರಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಆ ರೀತಿ ನೀವು ದಯವಿಟ್ಟು ಮೆಸೇಜ್ ಕೊಡೋಕೆ ಹೋಗಬೇಡಿ. 100% ನಾವು ಯಾವ್ಯಾವ ಇಲ್ಲಿ ಕಾಣಿಸ್ತಾ ಇಲ್ವ ಹಾಸ್ಪಿಟ್ಲಿಗೆ ನಡೀತಾ ಇರೋದು? ಇಲ್ಲ, ಸಿಬ್ಬಂದಿನೂ ಇದ್ದಾರೆ. ಸ್ವಲ್ಪ ದಯವಿಟ್ಟು ಸರಿಯಾಗಿ ನೋಡಿ. ಈಗೇನಿಲ್ಲ, ಇಲ್ಲಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಡೀತಾ ಇಲ್ವಾ? ಎಲ್ಲ ಇದ್ದಾರೆ ನೋಡಿ. ನಾವು ಗೌರ್ಮೆಂಟಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ಯಾಕಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ಇದು ಉಚಿತವಾಗಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಎಟ್ ನೋ ಕಾಸ್ಟ್. BPL ಕಾರ್ಡ್ ಇದ್ದರೆ ನೋ ಕಾಸ್ಟ್ ಇದೆ, APL ಕಾರ್ಡ್ ಇದ್ದರೆ ಮಿನಿಮಮ್ ಕಾಸ್ಟ್ ಇದೆ. ಇದೇ ಟ್ರೀಟ್ಮೆಂಟು ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೊಗೊಳಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. ಮಿನಿಮಮ್ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, ಏನದಕ್ಕೇನು ಲಿಮಿಟೇ ಇಲ್ಲ. ಆದರೆ ನಾವು ಸರ್ಕಾರಿ ಮಟ್ಟದಲ್ಲಿ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಹಾಕಿ,
ಲೇಟೆಸ್ಟ್ ಟ್ರೀಟ್ಮೆಂಟು ನಾವು ರೆಜ್ಯೂಮು ಕೊಡ್ತಾ ಇದ್ದೀವಿ ಅಟ್ ಎ ನೋ ಕಾಸ್ಟ್, ಫ್ರೀ ಆಫ್ ಕಾಸ್ಟ್. ಯಾಕಂದರೆ ನಾವು ಜನರ ಹಿತವನ್ನು ಕಾಪಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಆದ್ಯತೆ ಇರೋದ್ರಿಂದ ಇದನ್ನು ನಾವು ಮಾಡಿದ್ದೀವಿ. ಬೇರೆ ಈ ರಿಲೇಟೆಡ್ ಏನಾದರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು. ನಮಗೆ ಕೊಟ್ಟಿದ್ದಾರೆ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿಸ್ ನ್ಯೂ ಬಿಲ್ಡಿಂಗ್. ಐ ಹ್ಯಾವ್ ರಿಕ್ವೆಸ್ಟೆಡ್ ಆನ್ ಮೈ ಪರ್ಸ್ನಲ್. ಯಾಕಂದರೆ ನಾವು ರಿಕ್ವೆಸ್ಟ್, ಐ ಆಮ್ ಎ ಕೋ ಚೇರ್ಮನ್ ಆಫ್ KEA. ಚೇರ್ಮನ್ ಈಸ್ ಹೈಯರ್ ಎಜುಕೇಷನ್ ಮಿನಿಸ್ಟರ್. ಹಾಗಾಗಿ ಇದು ಆಸ್ಪತ್ರೆ ಮಾಡೋದಕ್ಕೆ ಯು ಥಿಂಕ್ ಇಟ್ ಹ್ಯಾಪನ್ಸ್ ಲೈಕ್ ದ್ಯಾಟ್ ಓನ್ಲಿ. ಏನಂದರೆ ಸುಮ್ಮನೆ ತಾನೇ ಆಗ್ತಾಯಿವಿ ಎಲ್ಲ ಅಂದ್ಕೊಳ್ತಾ ಇದ್ದೀವಿ. ನಾವು ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀವಿ ಎಲ್ಲ ಸ್ಯಾಂಕ್ಷನ್ ಮಾಡಿಸೋದಕ್ಕಂತ ಹೇಳ್ತಾ ಇದ್ದೀನಿ. ನಿಮಗೆ ಹಣ ಹೊಂದಿಸ್ಬೇಕು ಅಂದರೆ ಎಲ್ಲೆಲ್ಲಿಂದ ಹೊಂದಿಸ್ಬೇಕು ಅಂತಂದರೆ ಐ ರಿಕ್ವೆಸ್ಟೆಡ್ ಹೈಯರ್ ಎಜುಕೇಷನ್ ಮಿನಿಸ್ಟರ್, ನಮ್ಮಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡೋದು ಅವಶ್ಯಕತೆ ಇದೆ, KEಯಿಂದ ದುಡ್ಡು ಕೊಡೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ 25 ಕೋಟಿ ಕೊಡಿಸಿ, KKRDBಯಿಂದ 25 ಕೋಟಿ ಕೊಡಿಸಿ, ನಮ್ಮ ವರ್ಲ್ಡ್ ಇನ್ಸ್ಟಿಟ್ಯೂಟಿಂದ 16 ಕೋಟಿ, ಸರ್ಕಾರದಿಂದ 10 ಕೋಟಿ ಅಂಥೇಳಿ ನಾವು ಕಳೆದ ವರ್ಷ ನಮ್ಮ ಏನಂದರೆ ಕಿದ್ವಾಯಿ ಸೆಂಟಿನರಿ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಅದನ್ನು ನಾವು ಇದೊಂದು ಲೋಕಾರ್ಪಣೆಯಲ್ಲಿ ಮಾಡೋಣ ಅಂಥೇಳಿ ಇದೆಲ್ಲ ಹಣ ಹೊಂದಿಸಿ ಮಾಡಿದ್ದು ಕೇಳ್ತಾ ಇದ್ದೀನಿ ನಾನು. ಇಸ್ ತಾನೇ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್. ಅನ್ಲೆಸ್ ದೇರ್ ಇಸ್ ಅನ್ ಎಫರ್ಟ್ ಇಟ್ ಡಸಂಟ್ ಹ್ಯಾಪನ್ ಆನ್ ಇಟ್ಸ್ ಓನ್. ಬೆಂಗಳೂರಿಗೆ ಯಾರು ಹೋಗ್ತಾ ಇದ್ದಾರೆ ಅಂತಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋರಿಗೆ ನಾವೇನು ತಡೆಯೋಕ್ಕಾಗಲ್ಲ. ಯಾರು ಅಫೋರ್ಡಬಲ್ ಪೇಷಂಟ್ಸ್ ಇದ್ದಾರೆ ಅವರಿಗೆ ದೇರ್ ಇಸ್ ಇಟ್ಸ್ ಅ ಫ್ರೀ ವರ್ಲ್ಡ್, ಎಲ್ಲಾದರೂ ಹೋಗ್ಬೋದು. ಬಟ್ ಬಡವರಿಗೆ ಇದು ಬ್ರೇಕೇಜ್ ಥೆರಪಿ ಇವತ್ತು ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಇಲ್ಲಿ ಬ್ರೇಕೇಜ್ ಥೆರಪಿ ಸೂಟಬಲ್ ಪೇಷಂಟ್ಸ್ ಅಂದರೆ ಎಲ್ಲ ಕೇಸಲ್ಲಿ ಬ್ರೇಕೇಜ್ ಥೆರಪಿ ಮಾಡಲ್ಲ. ದೇರ್ ಆರ್ ಸರ್ಟನ್ ಐಡೆಂಟಿಫೈಡ್ ಕೇಸಸ್ ವೇರ್ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಬೆನಿಫಿಷಿಯಲ್ ಆಗುತ್ತೆ. ಅದು ಡಾಕ್ಟರ್ಸ್ ಐಡೆಂಟಿಫೈ ಮಾಡಿ ಬ್ರೇಕೇಜ್ ಥೆರಪಿ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾವ್ಯಾವ ಪೇಷಂಟ್ ಇಲ್ಲಿ ಬರ್ತಕ್ಕಂಥ ಪೇಷಂಟ್ ಬ್ರೇಕೇಜ್ ಥೆರಪಿ ಬೇಕಾಗಿರ್ತಕ್ಕಂಥ ಪೇಷಂಟ್ಸನ್ನು ಬೆಂಗಳೂರಿಗೆ ಟಿಕೆಟ್ ಕೊಟ್ಟು ಕಳಿಸ್ತಿದ್ರು ಇವರು. ಟಿಕೆಟ್ ಕೊಟ್ಟು ವಿತ್ ರೈಲ್ವೆ ಪಾಸ್, ಹಾಂ, ವಿತ್ ರೆಫರೆನ್ಸ್ ಕಟ್ಟಿ ಅಲ್ಲಿ ಫ್ರೀ ಆಗ್ತಾಯಿತ್ತು. ಈಗ ಅವರು ನೋಡಿ ಅದೆಲ್ಲ ಅವಾಯ್ಡ್ ಆಗ್ತಾಯಿದೆ. ಇಲ್ಲೇ ಮಾಡ್ಬೋದು, ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್. ಹಾಂ, ಎಲ್ಲ ಅಡ್ಮಿನಿಸ್ಟ್ರೇಷನ್ ಇಸ್ ವೆಲ್ ಇಕ್ವಿಪ್ಡ್. ಏನು ಅವಶ್ಯಕತೆ? ಹಾಂ, ಇಲ್ಲೇನು ಅವಶ್ಯಕತೆ ಇಲ್ಲ. ನಿನ್ನೆ ಈ ಕಡೆಯಿಂದ ಗೇಟ್, ಈ ಗೇಟ್ ಇದೆಯಲ್ಲ, ಇದು ಈಗ ನನಗೆ ಇಲ್ಲಿ ಕೆಲವು ಡಾಕ್ಟರ್ಸು ರಿಕ್ವೆಸ್ಟ್ ಮಾಡಿದರು ಏನಂದರೆ ಈ ಕಡೆಯಿಂದ ಓಪನ್ ಮಾಡಿಸಿ ನಾವು ಇಷ್ಟು ದಿವಸ ಇದು ಯಾಕೆ ಅಂದರೆ ಇಲ್ಲ ಜಯದೇವ ಇತ್ತು ಒಂದು, ಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಹಾಗಾಗಿ ಅವರಿಗೆ ಇದು ರಿಸ್ಟ್ರಿಕ್ಷನ್ ಇತ್ತು. ಈಗ ಇದೆಲ್ಲ ಓಪನ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಇಲ್ಲಿ ನಮ್ಮ SP ಮನೆ ಪಕ್ಕದಲ್ಲೊಂದು ಗೇಟ್ ಇದೆ. ಆ ಗೇಟಿಂದ ಬಟ್ ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಏನು ಅಪ್ರೆನ್ಷನ್ ಇದೆ ಅಂದರೆ ಭಾಳಷ್ಟು ಕಳ್ತನ ಆಗ್ತಾಯಿದೆ, ಮಲ್ಟಿಪಲ್ ಗೇಟ್ಸ್ ಇದ್ರೆ ಅಂತ. ಆದರೆ ಇದು ಕಿದ್ವಾಯಿಗೆ ಡೆಡಿಕೇಟೆಡ್ ಅಂತ ಮಾಡ್ಬೋದು, ಬಿಕಾಸ್ ಪೀಪಲ್ ಕ್ಯಾನ್ ಕಮ್ ದಿಸ್ ವೇ ಆಲ್ಸೋ. ಯಾವುದು ಫೌಂಡೇಶನ್ ಮಾಡ್ತಾ ಇದ್ದೀವಿ ನಾವು. ವಿ ಹ್ಯಾವ್ ಗೇನ್ 1.5 year. 1.5 year ಇಸ್ ಅ ಟೈಮ್ ಲೈನ್. ಬಟ್ ನಿಯರ್ಲಿ ಎಲ್ಲ ಇಕ್ವಿಪ್ ಆಗಿ ಎಲ್ಲ 2 years ಆಗ್ಬೋದು. ಬಟ್ ದಿಸ್ ಇಸ್ ಅ ಫಂಕ್ಷನಿಂಗ್ ಹಾಸ್ಪಿಟಲ್ ಅಲ್ಲ. ದಿಸ್ ಇಸ್ ಅ ಫಂಕ್ಷನಿಂಗ್ ಹಾಸ್ಪಿಟಲ್. ವಿ ಆರ್ ಆ್ಯಡಿಂಗ್ ಫೆಸಿಲಿಟಿ ಹಿಯರ್ ಸೊ ದ್ಯಾಟ್ ಇಲ್ಲಿ ಪೆಟ್ ಸಿಟಿ ಬರಬೇಕು, ಗ್ಯಾಮಾ ನೈಫ್ ಬರಬೇಕು. ಈಗ ಆಲ್ರೆಡಿ ನಮ್ಮ ಹತ್ರ ಹೈ ಎಂಡ್ ಲೀನಿಯಾಕ್ ಮಷಿನ್ ಇದೆ. ಈಗ ಬ್ರೇಕೇಜ್ ಥೆರಪಿನೂ ಬಂತು. ಹಾಗಾಗಿ ಅಲ್ಲಿ ಪೆಟ್ ಸಿಟಿ ಮತ್ತು ಗ್ಯಾಮಾ ನೈಫು ಮತ್ತು ಅಡಿಷ್ನಲ್ ಇನ್ನೊಂದು ಹೈ ಎನರ್ಜಿ ಲೀನಿಯಾಕನ್ನು ಅಳವಡಿಸೋದಕ್ಕೆ ನಾವು ಬಂಕರ್ಸ್ನು ಮಾಡಿದ್ದೀವಿ. ಅದು ಬಂಕರ್ಗೆ ಪರ್ಮಿಷನ್ ಕೂಡ ಸಿಕ್ಕಿದೆ, ಈಗ ಸಿಗ್ತಾ ಇದೆ ಎಲ್ಲ. ಈಗ ನನಗನ್ಸಿದ ಮಟ್ಟಿಗೆ 80% ಟ್ರೀಟ್ಮೆಂಟ್ ಇಲ್ಲೇ ಸಿಗ್ತಾ ಇದೆ. ಈಗ ಇಲ್ಲಿ ಬ್ರೇಕೇಜ್ ಥೆರಪಿ ಆದಮೇಲೆ ಗ್ಯಾಮಾ ನೈಫ್ ಅದು ಒಂದೇ ಇಲ್ಲ. ಆಮೇಲೆ ಪೆಟ್ ಸಿಟಿ ಒಂದು ಬೇಕು. ಪೆಟ್ ಸಿಟಿ ಇದು ಡಯಾಗ್ನೋಸ್ಟಿಕ್. ಅದು ಪೆಟ್ ಸಿಟಿ ಇಸ್ ನಾಟ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್, ಇಟ್ಸ್ ಅ ಡಯಾಗ್ನೋಸ್ಟಿಕ್ ಥಿಂಗ್. ಸೊ ಅದನ್ನು ಈಗ ನಾವು ನೆಕ್ಸ್ಟ್ ಇದರಲ್ಲಿ ಆ್ಯಕ್ಚುಲಿ ಸ್ಯಾಂಕ್ಷನ್ ಆಗಿದೆ, ಕಲಬುರಗಿಗೆ ಪೆಟ್ ಸಿಟಿ ಸ್ಯಾಂಕ್ಷನ್ ಆಗಿದೆ. ಆದರೆ ಪೆಟ್ ಸಿಟಿ ನಾವು ಅಳವಡಿಸ್ಬೇಕಂದ್ರೆ ಬಂಕರ್ ಬೇಕು. ಆ ಬಂಕರ್ ಬೇಕಂದರೆ ಅದು ಹೊಸ ಬಿಲ್ಡಿಂಗಲ್ಲಿ ಬಂಕರ್ ಪ್ರೊವಿಷನ್ ಇದೆ. ಹೊಸ ಬಿಲ್ಡಿಂಗ್ ಆದಮೇಲೆ ಪೆಟ್ ಸಿಟಿನೂ ಬರುತ್ತೆ. ಅದಕ್ಕೆ ನನಗೆ ಅದಕ್ಕೆ ನೀವು ಲಾಸ್ಟ್ ಟೈಮು ಬಟ್ ಈ ಆರೋಪಗಳು ಜಯದೇವದಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲೇನೋ ಒಂದು ಸ್ವಲ್ಪ ಅಟೆಂಡ್ ಪರ್ಟಿಕ್ಯುಲರ್ ಜಿಮ್ಸ್ ಅಂತ ಅದಷ್ಟು. ನನಗೆ ನೀವು ಲಾಸ್ಟ್ ಟೈಮ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಂದು ಒಂದು ಮನವಿ ಇದೆ, ದಯವಿಟ್ಟು ಏನಾದರೂ ಇನ್ಸ್ಟಿಟ್ಯೂಷನ್ ಕೊರತೆ ಇದ್ದರೆ ನನಗೆ ಹೇಳಿ. ನೀವು ಅದನ್ನು ಪ್ರಸಾರ ಮಾಡಬೇಡಿ, ನನಗೆ ಹೇಳಿ. ಅಲ್ಲಿ ಕರೆಕ್ಟ್ ಇಟ್
ಒಂದು ವೇಳೆ ಇಲ್ಲಿ ಕೇಳಿ, ಇಲ್ಲ ಐ ಆಮ್ ಅವೈಲೇಬಲ್, ನನಗೆ ಹೇಳ್ಬೋದು ನೀವು. ಅದಕ್ಕೆ ನಾನು ಲಾಸ್ಟ್ ಟೈಮು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ, ಅದಕ್ಕೆ ನಾನು ಒಂದು PR ಅಪಾಯಿಂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ಓನ್ಲಿ ಫಾರ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಫಾರ್ ಪ್ರೆಸ್. ಯಾಕಂದರೆ ಕೋಆರ್ಡಿನೇಷನ್ ಏನಾಗ್ತಾ ಇದೆ, ಅದಕ್ಕೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದು ಏನಾದರೂ ನೀವು ಒಳ್ಳೇದೇ ನೀವು ಬಿತ್ತರಿಸೋದೇನೆಂದರೆ ಇಲ್ಲಿ ಒಳ್ಳೇದಾಗಿದ್ದಾನೆ ಜನರಿಗೆ ತಿಳಿಸಿ, ಯಾಕಂದ್ರೆ ಜನ ಜಾಸ್ತಿ ಬರಲಿ. ಆದರೆ ಇಲ್ಲಿ ಏನಾದರೂ ತಪ್ಪಾಗ್ತಾ ಇದ್ದರೆ ನನ್ನ ಗಮನಕ್ಕೆ ತರಿ, ಅದನ್ನು ನಾನು ಕರೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ಮದು. ಅದಕ್ಕೆ ಇಲ್ಲ, ಅದಕ್ಕೇನೆ ಒಂದು ಡೆಡಿಕೇಟೆಡ್ ಪಬ್ಲಿಕ್ ರಿಲೇಷನ್ ಆಫೀಸರು ಐ ವಿಲ್ ಅಪಾಯಿಂಟ್ ಫಾರ್ ಜಿಮ್ಸ್. ಇಲ್ಲಂತೂ ಇರ್ತಾರೆ, ಇಲ್ಲೇನೋ ಅಂತ ಅವಶ್ಯ ಇಲ್ಲ. PR ಇಲ್ಲಿ ಆಲ್ರೆಡಿ ಒಂದು PR ಇಸ್ ದೇರ್ ಹಿಯರ್. ಅವ್ರು ಏನೇ ಇದ್ದರೂ ಕೂಡ ಅವ್ರು ನೀವು ನಂಬರ್ ಕೊಟ್ಟಿರ್ತೀವಿ, ಯಾವ ಹಾಸ್ಪಿಟ್ಲಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನೇ ಸಮಸ್ಯೆ ಇದ್ದರೆ ನೀವು ಹೇಳಿದ್ರೆ ದಯವಿಟ್ಟು ಇಲ್ಲಿ ಏನಾದರೂ ತಪ್ಪಾಗ್ತಾ ಇದ್ದರೆ ಐ ಆಮ್ ಹಿಯರ್ ದ ಮಿನಿಸ್ಟರ್, ನಾವು ಇನ್ಚಾರ್ಜ್ ಆಫ್ ದ ಡಿಪಾರ್ಟ್ಮೆಂಟ್, ಐ ವಿಲ್ ಕರೆಕ್ಟ್ ಇಟ್. ಬಟ್ ನಿಮಗೇನಾದರೂ ಒಳ್ಳೇದು ನೀವು ಏನಾಗ್ತಾ ಇದೆ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದು ಯಾವುದೋ ಒಂದು ಇನ್ಸಿಡೆಂಟ್ಲಿಂದ ಅದು ಇಟ್ ಶುಡ್ ನಾಟ್ ಕೊಟ್ಟರೆ ಏನಾಗುತ್ತೆ, ನೀವು ಹಿಂಗೆ ರಾಂಗ್ ಮೆಸೇಜ್ ಹೋಗೋದ್ರಿಂದ ಅದರಿಂದ ಯಾರಿಗೂ ಅನುಕೂಲ ಇಲ್ಲ. ಏನು ಒಂದಿನ ನ್ಯೂಸ್ ಆಗ್ಬೋದು ಅಷ್ಟೇ, ಆದರೆ ಅದರಿಂದ ಜನರಲ್ಲಿ ಆಸ್ಪತ್ರೆಯಲ್ಲಿ ಏನಪ್ಪ ಅಲ್ಲಿ ಏನೋ ಹಿಂಗಂತೆ, ಅದು ಯಾರು ಯಾಕೆ ಪಾಪ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಅವ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಅವ್ರ ಮೇಲೆ ಭಾಳ ದುಬಾರಿ ಖರ್ಚು ಬರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇದೆ, ಎಸ್ಪೆಷಲಿ ಇಲ್ಲಿ ಆಗಲಿ ಜಯದೇವ ಆಗಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ಮ್ಯಾನ್ಡ್ ಹಾಸ್ಪಿಟಲ್ಸ್. ದ್ಯಾಟ್ ಈಸ್ ಎ ಬಿಗ್ ಚಾಲೆಂಜ್. ಈಗ ಏನಾಗಿದೆ, ನಾನು 2-3 ಸರಿ ಹೋಗಿ ಅಲ್ಲಿ ಕರೆಕ್ಷನ್ ಮಾಡೋದಕ್ಕೆ, ಅಲ್ಲಿ ಡಾಟಾ ಎಂಟ್ರಿ ಆಪ್ರೇಟರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ, ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಹೊಸದಾಗಿ ಅಳವಡಿಸೋದಕ್ಕೆ ಏನಾಗಿದೆ, NIC ಇಂದನೇ ನಮಗೆ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ, ದ್ಯಾಟ್ ಈಸ್ ಲಿಂಕ್ ಟು NMC ಆಲ್ಸೋ. ಈಗ ಏನು ಮಾಡ್ತಾ ಇದ್ದಾರೆ NMC, ದೇ ಆರ್ ಮಾನಿಟ್ರಿಂಗ್ ಹೌ ಮೆನಿ ಪೇಷಂಟ್ಸ್ ಆರ್ ದೇರ್, ಹೌ ಮೆನಿ ಡಾಕ್ಟರ್ಸ್ ಆರ್, ಎವ್ರಿಥಿಂಗ್ ದೇ ಆರ್ ಮಾನಿಟ್ರಿಂಗ್ ಆನ್ಲೈನ್. ಅವ್ರದ್ದು NIC ಸಿಸ್ಟಮಲ್ಲೇ ನಾವು ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ, ಯೂನಿವರ್ಸಿಟಿಯಿಂದ ಲೈನ್ ಹಾಕಬೇಕದು, ದಟ್ ಈಸ್ ಸ್ಲೋ. ಈಗ ನಮ್ಮ ಎಂಟ್ರಿ ಮಾಡಬೇಕಾದ್ರೆ ದಟ್ ಈಸ್ ಟೇಕಿಂಗ್ ಲಾಂಗರ್ ಟೈಮ್. ದಟ್ ಇಸ್ ದ ಚಾಲೆಂಜಸ್ ವಿ ಆರ್ ಫೇಸಿಂಗ್. ಹಾಗಾಗಿ ನಾವು ವಿ ಆರ್ ಟ್ರೈಯಿಂಗ್ ಟು ಇಂಪ್ರೂವ್. ಇಲ್ಲೇನಂದರೆ ಇಲ್ಲಿ CCTV ಕ್ಯಾಮ್ರಾಸ್, ಆಮೇಲೆ ಇದೆಲ್ಲ ಹಾಸ್ಪಿಟಲ್ ಅಪ್ಗ್ರೇಡೇಷನ್ಗೆ ಸುಮಾರು 5.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿದೆ, 5.5 crores. ಅದಕ್ಕೂ ನಾನು ಬೇರೆ ಕಡೆಯಿಂದ ಕೊಡಿಸ್ತಾ ಇದ್ದೀನಿ, ಒಂದು 5.5 ಕೋಟಿ ರೂಪಾಯಿ ಬೇರೆ ಬೇರೆ ಇನ್ಸ್ಟಿಟ್ಯೂಟಿಂದ ಕೊಡಿಸಿ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಐ ಹ್ಯಾವ್ ಪ್ಲ್ಯಾಂಡ್ ಫಾರ್ ದಿಸ್. ನಾನು ವಾಟ್ ಯು ಶುಡ್ ಅಪ್ರಿಷಿಯೇಟ್ ಇಸ್ ಇಲ್ಲ ವಿಲ್ ಡೂ. ಅದಕ್ಕೆ ಈಗ ಮತ್ತು ಇನ್ನೂ 10 ಕೋಟಿನೂ ಕೊಡಿಸಿದ್ದೀನಿ KEಯಿಂದ. ಮೊನ್ನೆ ನಾವು ಮತ್ತು ಎಜುಕೇಷನ್ ಜಿಮ್ಸಿಗೆ 10 ಕೋಟಿ ರೂಪಾಯಿ ಕೊಡಿಸಿದ್ದೀವಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲೇನಂದರೆ ಇಲ್ಲಿ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮು, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕೆಲವೊಂದು ಇಕ್ವಿಪ್ಮೆಂಟ್ಸು, ಆಮೇಲೆ ಇಲ್ಲಿ STP ಮಾಡೋ ಅವಶ್ಯಕತೆ ಇದೆ, ಯಾಕಂದರೆ ಎನ್ವೈರ್ನ್ಮೆಂಟ್ ಡಿಪಾರ್ಟ್ಮೆಂಟ್ದವ್ರು STPದು ಅಬ್ಜೆಕ್ಷನ್ ಇದೆ. ಅದೆಲ್ಲವನ್ನು ಮಾಡೋದಕ್ಕೆ 10 ಕೋಟಿ ರೂಪಾಯಿ ಕೊಡ್ತೀನಿ. ಬೇರೆ ಇನ್ನೂ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ಇನ್ನೊಂದು 5-6 ಕೋಟಿ ನಾನು ಬೇರೆ ಎಕ್ಸಾಮಿನೇಷನ್ ಅಥಾರಿಟಿ, ನಾವು ನರ್ಸಿಂಗ್ ಬೋರ್ಡ್ ಎಲ್ಲಿಂದಲೂ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಇದೆಲ್ಲ ಹಣನ ಸ್ಟೇಡಮ್ಗೆ ಹೋಯ್ತಾ ಇಲ್ಲ, ಐ ಆಮ್ ಬ್ರಿಂಗಿಂಗ್ ಇಟ್ ಟು ಇಂಪ್ರೂವ್ ಫೆಸಿಲಿಟಿ ಇನ್ ಗುಲ್ಬರ್ಗ. ದ್ಯಾಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಯಾಕಂದರೆ ದಿಸ್ ಹಾಸ್ಪಿಟಲ್ಸ್ ಆರ್ ನಾಟ್ ಫಾರ್ ಓನ್ಲಿ ಗುಲ್ಬರ್ಗ ಸಿಟಿ, ಇಟ್ ಇಸ್ ಫಾರ್ ದ ಎಂಟೈರ್ ಡಿಸ್ಟ್ರಿಕ್ಟ್. ಕರೆಕ್ಟ್. ಆಮೇಲೆ ನಾನು ಇದು ಈ ಬಿಲ್ಡಿಂಗ್ ಏನಿದೆಯಲ್ಲ, ಈ ಬಿಲ್ಡಿಂಗ್ ಇದು ಇನ್ಫೋಸಿಸ್ ಅವರು ಸುಧಾಮೂರ್ತಿಯವರು ಕಟ್ಟಿಸ್ಕೊಟ್ಟಿದ್ದಾರೆ ಬಿಲ್ಡಿಂಗ್. ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಸರಿ ಸಚಿವನಾಗಿದ್ದಾಗ, ನೀವು ಬೆಂಗಳೂರಿಗೆ ಅವ್ರು ಹೇಳಿದ್ರು ಬೆಂಗಳೂರಿಗೆ ಒಂದು ಇದು ಕಟ್ಟಿಸ್ಕೊಡ್ತೀವಿ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತ, ಒಂದು OPD ಬ್ಲಾಕು. ನಾನಂದೆ ಬರೀ ಬೆಂಗಳೂರು ಬೇಡ, ಗುಲ್ಬರ್ಗವನ್ನು ಕಟ್ಟಿಸ್ಬಿಡು ಅಂದರೆ ಸುಮಾರು ಇದು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಿಲ್ಡಿಂಗ್. ಅಂದರೆ ಇಲ್ಲಿ ಒಂದು 25-30 ರೂಮ್ ಇದೆ, ಅಲ್ಲೆಲ್ಲ ಪಾಪ ಅವ್ರು ಬಂದವರು ಇಲ್ಲೆಲ್ಲ ಸ್ಟೇ ಮಾಡ್ತಾರೆ. 110 ಎಲ್ಲ ಒಂದು ಸಿಹಿ ಸುದ್ದಿ ಏನಂತಂದರೆ, ನಾವು 16ನೇ ತಾರೀಕು ಮುಂದಿನ ತಿಂಗಳು ಏಪ್ರಿಲ್ 16ನೇ ತಾರೀಕು ಇಲ್ಲೊಂದು ಬೃಹತ್ ಮಟ್ಟದ ಒಂದು ಡಿವಿಷನಲ್ ಲೆವೆಲ್ ಉದ್ಯೋಗ ಮೇಳವನ್ನು ಮಾಡ್ತಾಯಿದ್ದೀವಿ, ಯುವ ಸಮೃದ್ಧಿ ಸಮ್ಮೇಳನ ಅಂಥೇಳಿ. ಇದು ನಮ್ಮ ಡಿವಿಷನಲ್ ಲೆವೆಲ್ ಉದ್ಯೋಗ ಮೇಳ ಇದೆ ಸ್ಕಿಲ್ ಡಿಪಾರ್ಟ್ಮೆಂಟಿಂದ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ AICC ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡೆಪ್ಟಿ CM DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಉದ್ಯೋಗ ಮೇಳ, ಇದು ಬರೀ ಉದ್ಯೋಗ ಮೇಳ ಒಂದೇ ಅಲ್ಲ, ಇಲ್ಲಿ ಉದ್ಯೋಗ ಮೇಳ ಇನಾಗ್ರೇಷನ್ ಇರುತ್ತೆ. ಜೊತೆಗೆ ಇಲ್ಲಿ ಯಾವ್ಯಾವ ಆಸ್ಪತ್ರೆಗಳು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಎಲ್ಲ
ಸ್ಯಾಂಕ್ಷನ್ ಆಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗೆಲ್ಲ ಫೌಂಡೇಶನ್ ಹಂತಕ್ಕೆ ಬಂದಿದೆ. ಹಾಗಾಗಿ ಇವತ್ತು ನಾವು 16ನೇ ತಾರೀಕು ಇದು ಕಿದ್ವಾಯಿ ಫೌಂಡೇಶನ್ನು, ಆಮೇಲೆ ನಮ್ಮ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಫೌಂಡೇಶನ್ನು, ಆಮೇಲೆ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನು, ಕ್ರಿಟಿಕಲ್ ಆಮೇಲೆ ಇದು ನಿಮ್ಮ ಒಂದು ಇದಕ್ಕೆ ಏನಂದರೆ ನಿಮ್ಯಾನ್ಸ್ ಇನ್ನೂ ಇಲ್ಲ ಟೈಮ್ ಅದೇನು ಸಪ್ರೇಟ್ ನೆಕ್ಸ್ಟ್ ಆಮೇಲೆ ಆಗುತ್ತೆ. ಒಂದು ನಮ್ಮ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ 50 ಕೋಟಿ ರೂಪಾಯಿ ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜು, ಆಮೇಲೆ ಒಂದು ITI ಕಾಲೇಜ್ ನಮ್ಮ ಮನೆ ಎದುರುಗಡೆದಲ್ಲಿ ITI ಕಾಲೇಜ್ ಒಂದು 20 ಕೋಟಿ, ಇವೆಲ್ಲ ಫೌಂಡೇಶನ್. ಆಮೇಲೆ ಆರೋಗ್ಯ ಭವನ, ಇದಕ್ಕೊಂದು ಗುಲ್ಬರ್ಗಾಗ ಒಂದು ಆರೋಗ್ಯ ಭವನ ಒಂದು 28 ಕೋಟಿದು. ಆಮೇಲೆ 2 ಇನಾಗ್ರೇಷನ್ಸ್ ಇದೆ. ಏನಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇನಾಗ್ರೇಷನು, ಬ್ರೇಕೇಜ್ ಥೆರಪಿ ಇನಾಗ್ರೇಷನ್, ಇವೆರಡು ಇನಾಗ್ರೇಷನು, ಇವೆಲ್ಲ ಫೌಂಡೇಶನ್ನು. ಈಗ ನೀವೇನು ನಿಮ್ಯಾನ್ಸು ಮತ್ತು ಇದು ಹೇಳಿದ್ರಲ್ಲ, ಆಮೇಲೆ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಬರ್ತಿದ್ರೆ ಫೌಂಡೇಶನ್, ಅವು ಇನ್ನು ಎಂಡೋಕ್ರೈನಾಲಜಿ ನಿಮ್ಯಾನ್ಸು ನೆಕ್ಸ್ಟ್ ಫೇಸಲ್ಲಿ ಅದೇ ಲಾಸ್ಟ್ ಅಂತ ಹೇಳಿದ್ನಲ್ಲ, ಹೋದ ಸರಿ ಭಾಷಣದಲ್ಲಿ ಹೇಳಿದ್ದೆ ನಾನು. ಏನಂದರೆ ಇನ್ನೂ 2 ಥರದ್ದಿದೆ ನಿಮ್ಯಾನ್ಸು, ಆಮೇಲೆ ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್. ಆದರೆ ನಮ್ಮದೆಲ್ಲ ಸೆಲ್ಫ್ ಸಫಿಷಿಯೆಂಟ್ ಆಗ್ತೀವಿ ನಾವು ಅಂತ. ಅದನ್ನು ಮಂಜೂರಾಗಿದೆ ಕ್ಯಾಬಿನೆಟಲ್ಲಿ ಅಂದರೆ ಈಗ ಬಜೆಟ್ ಅನೌನ್ಸ್ಮೆಂಟ್ ಇದೆ, ಅದು ಕ್ಯಾಬಿನೆಟೆಲ್ಲ ಅಪ್ರೂವಲ್ ತೊಗೊಂಡು ಅದನ್ನು ಕೂಡ ಮುಂದೆ ಮಾಡೋಣ. ಇನ್ನೊಂದು 6 ತಿಂಗಳಾಗುತ್ತೆ. ಏನು ನಮ್ಮ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಆಮೇಲೆ 10th ಪಾಸು PUC ಪಾಸು ಅಥವಾ ಪಾಸ್ ಆಗದೇ ಇರೋರು ಯಾರು ಬೇಕಾದರೂ ಕೂಡ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದು. ಇದಕ್ಕೆ ಸುಮಾರು 200ಕ್ಕಿಂತ ಜಾಸ್ತಿ ಕಂಪನಿಗಳು ಇಲ್ಲಿ ಭಾಗವಹಿಸ್ತಾ ಇವೆ. ಇಲ್ಲಿ ರಿಕ್ರೂಟ್ಮೆಂಟಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಕೋಪ್ ಇದೆ. ವಿಶೇಷವಾಗಿ ನಾವು ಏನು ಒತ್ತು ಕೊಡ್ತಾ ಇದ್ದೀವಿ ಅಂದರೆ, ಇಲ್ಲಿ ನಮ್ಮ ಯುವ ನಿಧಿಯಲ್ಲಿ ಸುಮಾರು 2,80,000ಕ್ಕಿಂತ ಜಾಸ್ತಿ ಮಕ್ಕಳು ಅಂದರೆ ಗ್ರ್ಯಾಜುಯೇಟ್ಸು ಡಿಪ್ಲೊಮಾ ಹೋಲ್ಡರ್ಸ್ ಎನ್ರೋಲ್ ಆಗಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 60,000ಕ್ಕಿಂತ ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ಕೂಡ SMS ಕಳಿಸಿದ್ದೀವಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಆನ್ಲೈನ್ ರಿಜಿಸ್ಟ್ರೇಷನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆನ್ಲೈನ್ ರಿಜಿಸ್ಟ್ರೇಷನ್ ತಾವು ಮಾಡ್ಕೊಳ್ಬೋದು. ಕೌಶಲ್ ಕರ್ನಾಟಕನ ಅದು ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಟಿದ್ದೀವಿ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಕಲ್ಯಾಣ ಕರ್ನಾಟಕದ ಎಲ್ಲ ಯಾರು ನಿರುದ್ಯೋಗಿ ಯುವಕರಾಗಿರ್ಬೋದು ಅಥವಾ ಉದ್ಯೋಗ ಅವಕಾಶವನ್ನು ಬಯಸಿ ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಯುವಕರಿಗೆ, ಅಥವಾ ಉದ್ಯೋಗ ಇಲ್ಲದೇ ಇರ್ತಕ್ಕಂಥವ್ರು, ಡಿಗ್ರಿ ಇರ್ಬೋದು ಇರದೇ ಇರ್ಬೋದು, ಡಿಪ್ಲೊಮಾ ಇರ್ಬೋದು ಇರದೇ ಇರ್ಬೋದು, ನೀವೆಲ್ಲರೂ ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ತಮಗೆ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ನಿಮಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ. ಮತ್ತು ಇದರಲ್ಲಿ ಪ್ರತಿಷ್ಠಿತ ಕಂಪನಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಒಂದು 200 ಜನ. ಇದಕ್ಕೆ ಡೀಟೇಲಾಗಿ ನಾನು ಆಮೇಲೆ ಇದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಈಗಾಗಲೇ ಎಲ್ಲ ಸಿದ್ಧತೆಯನ್ನು ನಮ್ಮ ಇಲಾಖೆ ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ, ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು ಅಂತ. ಡೇಟ್ ನಿಗದಿ ಆಗಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ, ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬರು ಡೇಟ್ ಕೊಟ್ಟಿದ್ದಾರೆ 16 ತಾರೀಕು ಮಾಡ್ತಾಯಿದ್ವಿ. ಇಲ್ಲ ಅದು ಏನೋ ವೆನ್ಯೂ ನೋಡ್ಬೇಕು, ಯಾಕಂದರೆ ಉದ್ಯೋಗ ಮೇಳದಲ್ಲಿ ಅಲ್ಲಿ ರೂಮ್ಸ್ ಬೇಕಾಗುತ್ತೆ ಸ್ವಲ್ಪ. ಹಾಗಾಗಿ ನಾವು ಇನ್ನೂ ಅದು ವೆನ್ಯೂ ಫೈನಲ್ ಮಾಡಿಲ್ಲ. ವೆನ್ಯೂ ಮಾಡಿದ್ಮೇಲೆ ಹೇಳ್ತೀವಿ. ಇಲ್ಲ, ಅದರ ಬಗ್ಗೆ ನನಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತೆಗೆದುಕೊಂಡು ನಮ್ಮವ್ರು ಕನ್ನಡಿಗರು, ಕರ್ನಾಟಕದ ಜನ ಯಾರು ಇದ್ದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಖಂಡಿತವಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ನನಗೆ ಮಾಹಿತಿ ಬಂದಿಲ್ಲ, ಇಲ್ಲಿವರೆಗೆ ನನಗೆ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗಿ ಇದೊಂದು ಭಾಳ ದೊಡ್ಡ ಅನಾಹುತ ಇದೆ. ಇದಕ್ಕೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಕೊಡ್ಬೋದು ಏನನ್ನೋದು ಖಂಡಿತವಾಗಿ ನಾವು ನಮ್ಮ ಜನ ಯಾರಾದ್ರೂ ಇದ್ದರೆ ಅವರಿಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವೆಲ್ಲ ಏನು ಮಾಡಬೇಕು ಮಾಡ್ತೀವಿ. ಮತ್ತೇನಾದರೂ ಈಗ ಅವರು ಪಾರ್ಟಿ ಇಂಟರ್ನಲ್ ಮ್ಯಾಟ್ರ್ ಅದು. ಅವರು ನನಗೆ ಗೊತ್ತಿಲ್ಲ ಅದು ಏನು ಕಾರಣ ಇದೆ. ಅವ್ರ ಇಂಟರ್ನಲ್ ಮ್ಯಾಟ್ರ್ ನಾನು ಹೆಂಗೆ ಕಮೆಂಟ್ ಮಾಡೋಕ್ಕೆ? ವೈ ಶುಡ್ ಐ ಕಮೆಂಟ್ ಆನ್ ದೇರ್ ಇಂಟರ್ನಲ್ ಮ್ಯಾಟ್ರ್? ಬಟ್ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಸೇ ಇಸ್ ವಾಟ್ ಯತ್ನಾಳ್ ಅವ್ರು ಏನು ಕ್ಲೇಮ್ ಮಾಡ್ತಾಯಿದ್ದಾರೆ, ನಾನು ಸತ್ಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೆ, ಅದಕ್ಕೆ ನನಗೆ ದುಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಹೇಳಿದಾರಲ್ಲ, ಅದು ದುರದೃಷ್ಟಕರ. ಅದು ರಾಜಕಾರಣದಲ್ಲಿ ಆಗಬಾರ್ದು, ಅಷ್ಟೇ ನಾನು ಹೇಳೋದು. ನೋಡಿ, ನಾ ಆ ಕೆಪಾಸಿಟಿಯಲ್ಲಿಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ. ಇಲ್ಲ, ನಾನು ಆ ಒಂದು ಡಿಸಿಷನ್ ಮೇಕಿಂಗ್ ಪೊಸಿಷನಲ್ಲಿ ಇಲ್ಲ. ಹಾಗಾಗಿ ಬೇರೆ ನಾಯಕರಿದ್ದಾರೆ, ಕಾಂಪಿಟೆಂಟ್ ಜನ ಇದ್ದಾರೆ, ಅವ್ರು ನಿರ್ಣಯ ತಗೊಳ್ತಾರೆ.
ಇಲ್ಲ, ನಾನು ಪತ್ರದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದಿದೆ. ಅದ್ರ ಬಗ್ಗೆ ಅವರು ಸ್ವತಃ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಕೂಡ CID ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಡೆಫಿನೆಟ್ಲಿ ಥರೋ ಎನ್ಕ್ವೈರಿ ಆಗುತ್ತೆ. ಅದರಲ್ಲೇನು ಸಂಶಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಸರ್, ಈಗ ಇದು ಈ ಜಾರಕಿಹೊಳಿ ಡೆಲ್ಲಿ ವಿಸಿಟ್ ಮತ್ತೆ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಜೋರು ಆಗ್ತಾ ಇದೆ. ಇಬ್ರು ಕೇಳ್ತಾ ಇದ್ದಾರೆ, ಒಬ್ರು ಕೇಳ್ತಾ ಜಾರಕಿಹೊಳಿ ದೆಹಲಿ ಭೇಟಿಯಾಗಿರೋದು ಒಂದು ಕಡೆ HDD ಭೇಟಿ, ಮತ್ತೊಂದು ಕಡೆ ಹೈಕಮಾಂಡ್ ಭೇಟಿಯಾಗಿ KPCC ಅಧ್ಯಕ್ಷರ ಬದಲಾವಣೆಗೆ ಜೋರಾಗಿ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವರು ಸ್ಪಷ್ಟೀಕರಣ ಇವತ್ತು ನಾ ಪತ್ರಿಕೆಯಲ್ಲಿ ಓದಿದೆ. ಅವ್ರು ಏನೇನು ಸ್ಪಷ್ಟೀಕರಣ ಕೊಡಬೇಕು ಕೊಟ್ಟಿದ್ದಾರೆ. ಯಾಕಂದರೆ ಐ ಕಾಂಟ್ ಸ್ಪೀಕ್ ಫಾರ್ ಹಿಮ್. ಅವ್ರು ಎದಕ್ಕೆ ಹೋಗಿದ್ದಾರೆ ಏನು ನನಗೆ ಗೊತ್ತಿರಲ್ಲ. ಬಟ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಅದ್ರ ಬಗ್ಗೆ. ನನಗೆ ಐ ಆಮ್ ನಾಟ್ ಅವೇರ್ ಆಫ್ ದ್ಯಾಟ್. ಈಗ ಐ ಆಮ್ ನಾಟ್, ನಾನು ಹೇಳ್ತಾ ಇದ್ದೀನಲ್ಲ, ಪಕ್ಷದ ಬಗ್ಗೆ ನಿರ್ಣಯ ಮಾಡ್ತಕ್ಕಂಥದ್ದು ನಮ್ಮ ವರಿಷ್ಠರಿದ್ದಾರೆ, AICC ಅಧ್ಯಕ್ಷರಿದ್ದಾರೆ, KPCC ಅಧ್ಯಕ್ಷರಿದ್ದಾರೆ, ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಹಿರಿಯ ನಾಯಕರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ನಾನು ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಇದರಲ್ಲಿ ನಾವಿಲ್ಲ. ದಯವಿಟ್ಟು ಅವ್ರು ಏನು ತೀರ್ಮಾನ ತೆಗೆದುತ್ತಾರೆ ನಾವು ಅದಕ್ಕೆಲ್ಲರೂ ಬದ್ಧವರೆ. ಅದಕ್ಕೆ ಒಪಿನಿಯನ್ ನೋಡಿ, ಒಪಿನಿಯನ್ ಹೆಂಗಿರುತ್ತೆ ಅಂದರೆ, ಒಪಿನಿಯನ್ ಕೇಳಿದ್ರೆ ಹೇಳೋದಿರುತ್ತೆ, ಸುಮ್ಮನೆ ಮಾಧ್ಯಮದಲ್ಲಿ ಬಂದು ಹೇಳೋದು ಒಪಿನಿಯನ್ ಅಲ್ಲ. ಈಗ ನೀವೇ ಈಗ ಮಾಧ್ಯಮದಲ್ಲಿ ಬಂದು ಹೇಳೋದು ಒಪಿನಿಯನ್ ಹೇಳೋ ಪದ್ಧತಿ ಅಲ್ಲ ಅದು. ಆಮೇಲೆ ಪಕ್ಷದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಇಂಟರ್ನಲ್ ಡಿಸ್ಕಷನ್ಸ್ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಂದು ಕನ್ಸಲ್ಟೇಷನ್ ಇರುತ್ತೆ. ಅದಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಇದೆ. ನಾವು ಮಾಧ್ಯಮಕ್ಕೆ ಹೋಗಿ ನಾವು ಈ ರೀತಿ ಆ ರೀತಿ ಹೇಳಿದ್ರೆ ಅದು ಸರಿಯಾಗಿರ್ತಕ್ಕಂಥ ಕ್ರಮನೂ ಅಲ್ಲ. ಇಲ್ಲ, ನಾವು ಹೈಕಮಾಂಡಿಗೆ ನೋಡಿ, ನಮಗೆ ಚುನಾವಣೆದೇ ಧ್ಯಾನ ಇಲ್ಲ. ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮಗೆ ಒಳ್ಳೆಯ ಆಡಳಿತ ಕೊಡಬೇಕು, ಜನಸ್ನೇಹಿ ಆಡಳಿತ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು. ಜನರು ಒಂದು ನಿಮಿಷ ವೇಟ್ ಮಾಡಮ್ಮ, ಅವ್ರಿಗೆ ಸ್ವಲ್ಪ ವೇಟ್ ಮಾಡಿರಿ. ಜನರು ಸುಖವಾಗಿರಬೇಕು ಅನ್ನೋದೇ ನಮ್ಮ ಒಂದು ಭಾವನೆ. ಹಾಗಾಗಿ ನಮ್ಮದು ಮೊದಲನೇ ಆದ್ಯತೆ ಡೆವಲಪ್ಮೆಂಟ್ ಇದೆ, ಎರಡನೇ ಆದ್ಯತೆ ಸುಖ ಸಮೃದ್ಧಿ ಇದೆ, ಮತ್ತು ಮೂರನೇ ಆದ್ಯತೆ ನಾವು ಖಂಡಿತವಾಗಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇನೆಂದರೆ ನಿಮ್ಮ ಎಜುಕೇಷನ್ನು ಮತ್ತು ಹೆಲ್ತ್ ನಮ್ಮ ಸರ್ಕಾರದ ಫೋಕಸ್. ನೀವು ಹಾಲಿನ ದರ ಜಾಸ್ತಿ ಆಗಿದೆ ಒಪ್ತೀನಿ, ಬಟ್ ನೀವು ಏನು ಹೈಲೈಟ್ ಮಾಡ್ತಾ ಇಲ್ಲ ಅಂತಂದರೆ, ಈ ಹಾಲಿನ ದರ ಎಷ್ಟು ಜಾಸ್ತಿ ಆಗಿದೆ? 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆ 4 ರೂಪಾಯಿನೂ ಕೂಡ ಯಾರಿಗೆ ಹೋಗ್ತಾ ಇದೆ? KMFಗೆ ಹೋಗ್ತಾ ಇಲ್ಲ, ರೈತರಿಗೆ ಹೋಗ್ತಾ ಇದೆ. ದಯವಿಟ್ಟು ಅದನ್ನು ಹೈಲೈಟ್ ಮಾಡಿ. ರೈತ ಇಲ್ಲಿ ಕೇಳಿ, ಹಳ್ಳಿ ಈಗ ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಸಿಟಿಯಲ್ಲಿ ಕಮ್ಮಿ, ಹಳ್ಳಿಯಲ್ಲಿ ಜಾಸ್ತಿ. ಪಾಪ ರೈತ ಭಾಳ ಕಷ್ಟಪಟ್ಟು ಅವನ ಆದಾಯ ಯಾವ ರೀತಿ, ನೀವು ಇಲ್ಲಿ ಸಿಮೆಂಟ್ ರೇಟ್ ಜಾಸ್ತಿ ಆಗ್ತದೆ, ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ, ಡೀಸೆಲ್ ರೇಟ್ ಜಾಸ್ತಿ, ಪ್ರತಿಯೊಂದೂ ಜಾಸ್ತಿ ಆಗ್ತದೆ, ಯಾರೂ ಕೇಳಲ್ಲ. ಆ ಪಾಪ ರೈತ ಭಾಳ ಕಷ್ಟಪಟ್ಟು ಅವನು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾನೆ. ಅವ್ನು ಎಷ್ಟು ಕಷ್ಟದಲ್ಲಿದ್ದಾನೆ. ಪಬ್ಲಿಕ್ ಶುಡ್ ಆಲ್ಸೋ ಅಪ್ರಿಷಿಯೇಟ್. ಯು ಸಿ, ಎಲ್ಲಿಂದ ಬರ್ತಾ ಇದೆ ಹಾಲು ರೈತನಿಂದ ಬರ್ತಾ ಇದೆ. ಆ ರೈತನಿಗೆ ಸಸ್ಟೇನ್ ಆಗ್ತಾ ಇಲ್ಲ. ಅವನು ಇದು ಪಾಪ ಅವನು ಎಷ್ಟು ವರ್ಷದಿಂದ ಅವನು ರೈತರು ಹೇಳ್ತಾ ಇದ್ದಾರೆ. ಆಮೇಲೆ ನೀವು ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಹೋಲಿಸಿ, ಗುಜರಾತಲ್ಲಿ ಏನಿದೆ, ಮಹಾರಾಷ್ಟ್ರದಲ್ಲಿ ಏನಿದೆ, ರಾಜಸ್ಥಾನದಲ್ಲಿ ಏನಿದೆ, ಎಲ್ಲರಿಗಿಂತ ಕಡಿಮೆ ಕರ್ನಾಟಕದಲ್ಲಿದೆ. ಮತ್ತು ಕರ್ನಾಟಕ ಸರ್ಕಾರ ಇದು ಒಂದು ಭಾಳ ಕಾನ್ಷಿಯಸ್ ಡಿಸಿಷನ್ ತೊಗೊಂಡಿದೆ. ಇದು KMFಗೆ ದುಡ್ಡು ಹೋಗಲ್ಲ, ಯಾವುದು ಸೊಸೈಟಿಗೆ ದುಡ್ಡು ಹೋಗಲ್ಲ. ಇದು 4 ರೂಪಾಯಿ ಏನು ಜಾಸ್ತಿ ಆಗಿದೆ, ಸಂಪೂರ್ಣವಾಗಿ ರೈತರಿಗೆ ಹೋಗಬೇಕು ಅಂತ ಇದೆ. ಯಾಕಂದರೆ ನಮ್ಮ ಹಾಲಿನ ಉತ್ಪಾದನೆ, ಒಂದು ವೇಳೆ ಹಾಲಿನ ಇನ್ಸೆಂಟಿವ್ ಉತ್ಪಾದನೆಗೆ ರೈತರಿಗೆ ಬರೀ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ, ಮತ್ತು ಅದ್ರ ಬೇರೆ ಬೇರೆ ಪರಿಣಾಮಗಳಾಗುತ್ತೆ. ಸೊ ಇಟ್ ಈಸ್ ಓನ್ಲಿ ಬ್ಯಾಲೆನ್ಸಿಂಗ್ ಔಟ್. ನೀವು 4 ರೂಪಾಯಿ ಜಾಸ್ತಿ ಕೊಟ್ಟರೆ, ಇದು ನಗರ ಪ್ರದೇಶದಲ್ಲಿ ಅಥವಾ ಯಾರು ಗ್ರಾಹಕರಿಗೆ 4 ರೂಪಾಯಿ ಜಾಸ್ತಿ ಕೊಟ್ಟರೆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಅಂತ ಭಾವನೆಯಿಂದ ಕೊಡ್ತಾ ಇದ್ದಾರೆ ಕೊಡಬೇಕೇ ವಿನಃ ಇದು ದುಬಾರಿ ಆಯಿತು ಅಂತಲ್ಲ. ಯಾರೋ ಕಷ್ಟದಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾನೆ, ಅವನಿಗೂ ಕೂಡ ಲೈವ್ಲಿಹುಡ್ ಸಸ್ಟೇನ್ ಆಗಬೇಕು ಅಂತ ಕೊಡ್ತಾ ಇದ್ದೀವಿ ಅಂತ ಭಾವನೆಯಿಂದ ಇರಲಿ ಅಂತ ನನ್ನ ಭಾವನೆ. ನೋಡಿ ನಮ್ಮ ಸರ್ಕಾರ ನಾವು 100% ರೈತರಿಗೆ ಕಾಪಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ನೀವು ನೋಡಿ, ನಾವು ರೈತರಿಗೆ ಪರಿಹಾರ ಕೊಡಿಸಿದ್ದೀವಿ. ಈ ಸರಿ ಇನ್ಶೂರೆನ್ಸ್ ಕ್ಲೇಮ್ ಎಷ್ಟಾಗಿದೆ ನಿಮಗೆ ಗೊತ್ತಿದೆಯಲ್ಲ? 600 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ. ಕಟ್ಟಿದ್ದಾರೆ ನೋಡಿ, ಕಟ್ಟಿದ್ದಾರೆ ಅಂತಂದರೆ ಹೌದು ಕಟ್ಟಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹಿಂದಿನ ಸರಿನೂ ಕಟ್ಟಿದ್ರು, ಏನಾಯ್ತು ಬಂತ?
ನಾನೇ ಅಪೋಸಿಷನ್ಲಿದ್ದಲ್ಲಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ಬಿಕಾಸ್ ದೇರ್ ವಾಸ್ ಎನ್ ಎಕ್ಸಸ್ ಅರ್ಲಿಯರ್. ದಿಸ್ ಟೈಮ್ ವಿ ಹ್ಯಾವ್ ಬೀನ್ ವೆರಿ ಸ್ಟ್ರಿಕ್ಟ್. ಏನಂದರೆ ನಿಮ್ಮ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟು ನಾನೇ KDPಯಲ್ಲಿ ನಾನು ಪ್ರಿಯಾಂಕು ಡೈರೆಕ್ಷನ್ ಕೊಟ್ಟಿದ್ದೀವಿ. ಏನಂದರೆ ಯಾವುದೇ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟಲ್ಲಿ ನಿಜವಾಗಿರ್ತಕ್ಕಂಥದ್ದು ಬರಬೇಕು, ಯಾವುದೇ ರೀತಿ ಯಾರ ಜೊತೆ ಶಾಮೀಲ್ ಆಗಬಾರ್ದು ಅನ್ನೋದಕ್ಕೆ ಇದು ನತೀಜ ಇದ್ರದ್ದು. ಹಿಂದೆನೂ ಆಗಿತ್ತು, ಹಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಪರಿಹಾರ ಸಿಗ್ತಾ ಜನರಿಗೆ, ರೈತರಿಗೆ? ನೀವು ಅರ್ಥ ಮಾಡ್ಕೊಳ್ಳಿ, ಡಸಂಟ್ ಹ್ಯಾಪನ್ ಆನ್ ಇಟ್ಸ್ ಓನ್. ಅದ್ರ ಹಿಂದೆ ಯಾರ್ದು ಒಬ್ಬರ ಶ್ರಮ, ಒಬ್ಬರು ಕಳಕಳಿ, ಒಬ್ರು ಏನೋ ಬದ್ಧತೆ ಇದ್ರೇ ಕೆಲಸ ಆಗೋದು, ತಾನೇ ಆಗೋದಿಲ್ಲ ಯಾವುದು. ಸರ್, ಈಗ ಗುಲ್ಬರ್ಗ ತಮ್ಮ ಗೌರ್ಮೆಂಟ್ ಏನಂದ್ರೆ 60-70 ವರ್ಷ ಮಾಡಿದ್ರೆ ಅನುಕೂಲ ಇಲ್ಲ. ಈಗ ನಾವೊಂದು ದಯವಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಕೇಂದ್ರ ಸರ್ಕಾರದ, ಮೋದಿ ಸರ್ಕಾರದ ಘೋಷಣೆ ಹೆಡ್ಲೈನ್ಸ್ ಭಾಳ ದೊಡ್ಡದಿರುತ್ತೆ. ಮೀಡಿಯಾನು ಕೂಡ ಭಾಳ ಹೈಲೈಟ್ ಮಾಡ್ತೀರಿ ನೀವು ಅದಕ್ಕೆ. ಆದರೆ ಅದು ಆ್ಯಕ್ಚುಲಿ ಆಗುತ್ತೆ ಅನ್ನೋ ಅಂತೇಳಿ ನಾವು ಅನಲೈಸ್ ಮಾಡಬೇಕು. ಈಗ ನೋಡಿ ABRK ಎಷ್ಟು ಹಣ ಕೇಂದ್ರ, ಅದು 60-40 ರೇಷಿಯೋದಲ್ಲಿ ಆಗಬೇಕು. ನಾವು ಎಷ್ಟು ಹಣ ಕೊಡ್ತಾ ಇದ್ದೀವಿ, ಅವ್ರು ಎಷ್ಟು ಹಣ ಕೊಡ್ತಾ ಇದ್ದಾರೆ ನೋಡಿದ್ರೆ ಅದು ಉಲ್ಟಾ ರಿವರ್ಸ್ ಆಗಿದೆ. ಅವ್ರು 30-70 ನಾವು ಕೊಡ್ತಾ ಇದ್ದೀವಿ. ಅವ್ರು ಘೋಷಣೆ ಮಾಡಿ ಏನು ಮಾಡ್ತಾರೆ, ಟೋಕನ್ ಅಲೋಕೇಶನ್ ಕೊಟ್ಟು ಜಾರ್ಕೊಂಡು ಓಡೋಗ್ಬಿಡ್ತಾರೆ. ದಟ್ ಶುಡ್ ನಾಟ್ ಬಿ ದ ಕೇಸ್. ದಟ್ಸ್ ವಾಟ್ ವಿ ಆರ್ ಅನ್ಹ್ಯಾಪಿ ಅಬೌಟ್. ವಿ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್. ನೋಡಿ, ಯಾವುದು ಒಳ್ಳೆ ಕೆಲಸ ಮಾಡ್ತಾರೆ 100% ವಿ ಅಪ್ರಿಷಿಯೇಟ್. ಇದು ಒಳ್ಳೇದಾಗಿದೆ, ಇದು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತೀವಿ. ಆದರೆ ಈ ರೀತಿ ಹೆಡ್ಲೈನ್ಸ್ ಏನು ಮಾಡ್ತಾರೆ, ಅದಕ್ಕೆ ಹೆಡ್ಲೈನ್ಸ್ ಹೇಳ್ತಾರೆ ಅವರು, ಅದಾದಮೇಲೆ ಫಾಲೋಅಪ್ ಏನೂ ಇಲ್ಲ, ಅದಕ್ಕೆ ತಕ್ಕಂತೆ ಹಣ ಒದಗಿಸಲ್ಲ ಅವರು. ದಟ್ ಇಸ್ ದ ಬಿಗ್ಗೆಸ್ಟ್ ಲ್ಯಾಕ್ಯೂನಿ ಆಫ್ ದ ಮೋದಿ ಗೌರ್ಮೆಂಟ್. ಬಟ್ ನಮ್ಗೆ ಸರ್ಕಾರದಲ್ಲಿ ಹಂಗಿಲ್ಲ. ನೀವು ಹೆಲ್ತ್ ಪ್ರಯಾರಿಟಿ ಇದೆ ಅಂತ ಅನ್ನೋದಕ್ಕೆ ನಿಮ್ಗೆ ಎಷ್ಟು ಉದಾಹರಣೆ ಹೇಳಿ. ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದು ಕೂಡ ಅದೇ ಉದ್ದೇಶ. ಅದಲ್ಲದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನಾವು 2013ರಿಂದ ಮುಂಚೆ ಸೂಪರ್ ಸ್ಪೆಷಾಲಿಟಿ 2-3 ಇತ್ತು, ಅದು ಬೆಂಗಳೂರಲ್ಲಿ. ನಾವು ಬಂದ ಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರ್ಗಿ 16ನೇ ತಾರೀಕು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಮೈಸೂರು ಆಲ್ರೆಡಿ ಫಂಕ್ಷನಿಂಗ್ ಇದೆ. ಬೆಳಗಾಂ ಅಲ್ಲಿನೂ ಡೇಟ್ ಕೇಳಿದ್ದೀವಿ CM ಅವ್ರಿಗೆ, ಅದನ್ನು ರೆಡಿ ಇದೆ. ಆಮೇಲೆ ಬಳ್ಳಾರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾಯಿದ್ದೀವಿ. ಆಮೇಲೆ ಈಗ ಇನ್ನೂ ಕೆಲವೊಂದು ಪ್ಲೇಸಸ್ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲರೇ ಇದೆ ಸ್ವಲ್ಪ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಹೋದ ನಾವಿದ್ದಾಗೆ ಮಾಡಿಸಿದ್ದೀವಿ. ಬಿಲ್ಡಿಂಗ್ ಇದೆ, ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಇದೆ. ಹಾಸ್ಟೆಲ್ ಸ್ವಲ್ಪ ಭಾಳ ಬ್ಯಾಡ್ ಶೇಪಲ್ಲಿದೆ, ಅದಕ್ಕೆ ಹಣ ಹೊಂದಿಸ್ತಾ ಇದ್ದೀವಿ. ಯಾಕಂದರೆ ನಾವು ಇಲ್ಲಿಂದ ಹಣ ಹೊಂದಿಸಿ ಮಾಡ್ತೀವಿ ಅದನ್ನು. ಈಗ ಅದಕ್ಕೆ ಇಲ್ಲಿ ಕಿದ್ವಾಯ್ದು ಊಟದ್ದು ಇಲ್ಲಿ ಸ್ವಲ್ಪ ತೊಂದರೆ ಇತ್ತು. ಅದಕ್ಕೆ ನಾನು ಮೊನ್ನೆ ಡಿಸಿಷನ್ ತೊಗೊಂಡಿದ್ದೀನಿ. ಏನಂತಂದರೆ ಇದಕ್ಕೆ ನಾವು ಜಿಮ್ಸಿಗೆ ಟ್ಯಾಗ್ ಮಾಡಿ ಅದು ಏನದು ಹಣ ಇವ್ರು ಕೊಡ್ತಾರೆ.